ಅಂತ ನಾನು ಪ್ರೂಫ್ ಸಮೇತ ಕೇಳಿದೆ. ನನಗೆ ನ್ಯಾಯ ಕೊಡಿಸಿಲ್ಲ. ಡೈರೆಕ್ಟ್ರ್ ಬಂದು ಏನು ಹೇಳ್ತಾರಂದರೆ, ಅಪ್ಪ ಏಜೆನ್ಸಿ ಉಂಟು ನೀವುಂಟು ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನೋಡಿ, ಎಲ್ಲ ಪ್ರೂಫ್ ಸಮೇತ ಇದೆ. ಯಾರ್ಯಾರಿಗೆ ಹೋಗಿದೆ, ಯಾವ ಟೈಮ್ಗೆ ಹೋಗಿದೆ, ಯಾವ ಡೇಟ್ಗೆ ಹೋಗಿದೆ, ಎಲ್ಲ ಪ್ರೂಫ್ ಇಟ್ಕೊಂಡ್ರೇನು ಆ್ಯಕ್ಷನ್ ತೊಗೊತಾ ಇಲ್ಲ ಅವರು. ಇದಕ್ಕೆ ದಯವಿಟ್ಟು ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸಿ. ನನಗೆ ರೀಸನ್ ಕೊಟ್ಟೇ ಇಲ್ಲ ಮೇಡಮ್. ಅವರಷ್ಟಕ್ಕೆ ಅವರೇ ಬುಕ್ಕಲ್ಲಿ ಹೆಸರು ಬರೆದಿಲ್ಲ, ಅಟೆಂಡೆನ್ಸ್ ಪಂಚಿಂಗ್ ಕ್ಯಾನ್ಸಲ್ ಮಾಡೋದು ಇಷ್ಟೇ ಮಾಡಿದ್ರೆ ತಪ್ಪ. ಬಾಲಾಜಿ ನೀನು ಈ ತಪ್ಪು ಮಾಡಿದ್ಯಪ್ಪ, ನೀನು ಈ ಕೆಲ್ಸಕ್ಕೆ ಬೇಡ ಅಂತ ನನಗೆ ಯಾವ ಒಂದು ಇದು ಹೇಳಿಲ್ಲ. ನಾನು ಸಡನ್ನಾಗಿ ತೆಗೆದ್ರೆ ನನಗೂ ಮನೆ ಬಾಗಿಲಿದೆ, ಬಾಡಿಗೆ ಕಟ್ಟಬೇಕು, ಎಲ್ಲಂತ ಹೋಗಲಿ ಎಲ್ಲಂತ ಹೋಗಲಿ ಹೇಳಿ. ಸಡನ್ನಾಗಿ ಕೆಲಸದಿಂದ ತೆಗೆದುಬಿಟ್ರೆ ಯಾರನ್ನೂ ಕೇಳೋಣ ನಾವು? ಇದ್ರ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಇದ್ರಿಗೆ ನನಗೆ ನ್ಯಾಯ ಕೊಡಿಸ್ರಿ ಎಲ್ಲರೂ. ನಾನು ಅದಕ್ಕೆ ಬೇಡಿಕೆ ಇಡೋದು. ಏಜೆನ್ಸಿ ಮೇಡಮ್, ಅವ್ರು ಕೇಳಕ್ಕೆ ಫೋನೇ ತೆಗಿಯಲ್ಲ ಮೇಡಮ್. ಆಫೀಸ್ಗೆ ಬಾ, ಇಂದಿರಾನಗರ್ಗೆ ಬಾ, ಅಲ್ಲಿ ಬಾ ಅಂತಾರೆ. ಅಲ್ಲಿ ಹೋದ್ರೆ ರೆಸ್ಪಾನ್ಸಿಬಲ್ ಇಲ್ಲ, ನಮ್ಗೆ ಮಕಾನೇ ತೋರಿಸಲ್ಲ ಅವರು. ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡು ವಾಪಸ್ ಬರಬೇಕಿಲ್ಲಿ. ಯಾರು ಇಲ್ಲಿಂದ ಇಂದಿರಾನಗರ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡಿದ್ದು ರಿಟರ್ನ್. ದತ್ತಸಾಯಿ ಅಂತ ಏಜೆಂಟ್, ಶಿವಲಿಂಗಯ್ಯ ಅಂತ. ಪೊಸಿಷನ್ ಅವರೇ MB, ಅವರು ನಾಗೇಶ್ವರು ಅಂತ ಇಬ್ಬರು ಇದ್ದಾರೆ. ಇಬ್ಬರೂ MBಗಳೇ, ಆದರೆ ಅವ್ರು ಬರಲ್ಲ. ನಾಗೇಶ್ವರ್ ಜಾಸ್ತಿ, ಇವನು ಶಿವಲಿಂಗಯ್ಯನೇ ಎಲ್ಲದಕ್ಕೂ ಇನ್ವಾಲ್ವ್ ಆಗೋದು. ಇಲ್ಲಿ ವರಲಕ್ಷ್ಮಿ ಅನ್ನೋದು ಶಿವಲಿಂಗಯ್ಯನವರು ಇಬ್ಬರು ಕೈವಾಡ ಮಾಡಿಕೊಂಡು ಇಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರಾಗೆ 9 ವರ್ಷದಿಂದ ಇದ್ದಾರೆ. ಕೇಸ್ ವರ್ಕರ್ಗಳು, ಅಧಿಕಾರಿಗಳು ಎಲ್ಲರಿಗೂ ದುಡ್ಡು ಹಂಚಿ ಚೆಲ್ಲಿ ಏಜೆನ್ಸಿ ತಗೊಳೋದೇ ಆಗಲಿ, ಕೊಡೋದೇ ಆಗಲಿ, ಇವಾಗ ಪೇಮೆಂಟ್ ಬಿಲ್ ಆಗೋದೇ ಆಗಲಿ. ಇವಾಗ ನಮಗೆ ಸೇವೆ ಗುತ್ತಿಗೆ ಅಂತ ಅದರಲ್ಲೂ 3 ತಿಂಗಳಿಗೊಂದು ಅಮೌಂಟ್ ಬರ್ತಾಯಿತ್ತು. ಆ 3 ತಿಂಗಳು ಬಂತು, 3 ತಿಂಗಳಿಗೆ 3 ಸರಿ ಬಂತು ನಮಗೆ. ಅದನ್ನು ಸ್ಟಾಪ್ ಮಾಡಿದ್ರು, ABRK ಅಂತ. ಅದನ್ನು ಸ್ಟಾಪ್ ಮಾಡಿಸಿದ್ರು. ಏನು ಈ ಥರ ತುಂಬ ದೌರ್ಜನ್ಯ, ತುಂಬ ಅನ್ಯಾಯ ನಡೀತಾ ಇದೆ. ದಯವಿಟ್ಟು ನ್ಯಾಯ ಕೊಡಿಸಿ. ರಾಜೀವ್ ಗಾಂಧಿಯಲ್ಲಿ ಡೈರೆಕ್ಟ್ರ್ ಸಮೇತ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಯಾರೂ ಸರಿಯಿಲ್ಲ. ನಾನು ಓಪನಾಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತೀರಾ? ನಾವು ದೊಡ್ಡವರು ಅಂತ ನ್ಯಾಯ ಹೋಗಿದ್ರೆ ಏಜೆನ್ಸಿ ಓನಾದರೆ ಏನಿಗೆ ಏಜೆನ್ಸಿಗೆ ಕೊಡ್ತೀರಾ? ನೀವು ಹಾಸ್ಪಿಟ್ಲವರೇ ಕೊಡ್ಬೋದಲ್ವ ಸಂಬಳ? ಏಜೆನ್ಸಿಗೆ ಕೊಡೋದು ಏನಿಗೆ? ಅವ್ನು ನ್ಯಾಯ ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ಕೇಳಕ್ಕೆ ನೀವು ಕೇಳಬೇಕಲ್ವಾ? ನೀವೇ ಕೇಳಿಲ್ಲ ಅಂದರೆ ಯಾರ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ? ಕೊಟ್ಟಿದ್ದಾರೆ ಮೇಡಮ್. ಬಂದಿಲ್ಲ. ಸಿಗೋದೇ ಇಲ್ಲ. 6 ವರ್ಷದಿಂದ ಏಜೆನ್ಸಿ ಇದೆ. 7 ವರ್ಷದಿಂದ ಏಜೆನ್ಸಿ. ನಾನು 2 ವರ್ಷದಿಂದ ಇದ್ದೀನಿ ಮೇಡಮ್. 2 ವರ್ಷ ಬಂದು ನನಗೆ ಅಲ್ಲಲ್ಲ, ನಾನು ಬಂದು ಏನು ಗೊತ್ತಾ ಮೇಡಮ್, ಈ ನ್ಯಾಯನ ಕೇಳಿದೆ. ಸರ್, ಸರ್ಕಾರದ ದುಡ್ಡು ಹಿಂಗೆ ಹೋಗ್ತಾ ಇದೆ, ಯಾಕೆ ಹಿಂಗೆ ಆಗಬಾರ್ದು? ಅದೇ ದುಡ್ಡು ಅವ್ರಿಗೊಂದು 500 ರೂಪಾಯಿ ಸಂಬಳ ಜಾಸ್ತಿ ಕೊಡ್ಬೋದಲ್ವಾ? 500 ರೂಪಾಯಿ ಸೇರಿಸಿ ಸಂಬಳ ಜಾಸ್ತಿ ಕೊಟ್ಟರೆ ಅವ್ರ ಮನೇಲಿ ಒಂದು ದಿನ ರೇಷನ್ ಆಗುತ್ತಲ್ವ? ಒಂದು ದಿನ ರೇಷನ್ ಆಗಿಬಿಡುತ್ತೆ. ಅವ್ರು ತಿಂದಿರೋದು ಒಂದು 500 ರೂಪಾಯಿ ಸೇರಿಸ್ಕೊಡ್ಲಿ, ಒಂದು ದಿವಸ ರೇಷನ್ ಆಗುತ್ತೆ. ಅವ್ರಿಗೆ ಗಲೀಜು ಏಳು ಉಚ್ಚೆ ಬಾಸಿ ಕೆಲಸ ಮಾಡೋರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಳಗಡೆ ಪ್ಯಾನ್ ಹಾಕ್ಕೊಂಡು AC ರೂಮಲ್ಲಿ ಕುತ್ಕೊಳೋರಿಗೆ ಅವ್ರಿಗೆ ಸೌಕರ್ಯ ಎಲ್ಲನೂ ಇದೆ. ನಮ್ಮಂಥವ್ರಿಗೆ ನ್ಯಾಯ ಇಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ.